ಹಲೋ ನಮಸ್ತೆ ಜೀವಿತ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಮತ್ತು ನೀರು ದೋಸೆ ಬದನೆಕಾಯಿ ಪಲ್ಯ ಮತ್ತು ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬದನೆಕಾಯಿ ಮತ್ತು ಕಡಲೆಕಾಳು ಹಾಕಿಬಿಟ್ಟು ನಾನು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಬದನೆಕಾಯಿ ಪಲ್ಯ ಗ್ರೇವಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನೀರು ದೋಸೆಗೆ, ಹಾಗಾಗಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಕಡಲೆಕಾಳು ಹಾಕ್ಬಿಟ್ಟು ಮಾಡ್ತೀನಿ. ಕಡಲೆಕಾಳು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಬದನೆಕಾಯಿ ಇದು ರುಬ್ಬೋದಕ್ಕೆ ಗ್ರೇವಿ ಥರ ಮಾಡೋದ್ರಿಂದ ಕಡಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಇದನ್ನೆಲ್ಲ ರುಬ್ಕೋಬೇಕು. ಈರುಳ್ಳಿ ಮತ್ತೆ ಟೊಮೊಟೊ ಒಗ್ಗರಣೆಗೆ. ಈಗ ಇದನ್ನೆಲ್ಲ ರುಬ್ಕೊಂಡ್ಬರೋಣ ಮಿಕ್ಸಿ ಜಾರಿಗೆ ಹಾಕೊಂಡು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕಾಯಿ ತುರಿ ಮತ್ತೆ ಸ್ವಲ್ಪ ಕಡಲೆ. ನೀರ್ ಹಾಕೊಂಡು ನೈಸಾಗಿ ರುಬ್ಕೊಂಡ್ಬರೋಣ. ಈ ತರ ನೈಸಾಗಿ ರುಬ್ಕೊಂಡ್ ಬಂದಿದ್ದೀನಿ. ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಪಲ್ಯಗೆ. ಈಗ ಪಾತ್ರೆಗೆ ಸ್ವಲ್ಪ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂತಾ ಇದ್ದೀನಿ. ಒಂದ್ 2-3 ಟೇಬಲ್ ಸ್ಪೂನ್. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕೊಂತಾ ಇದ್ದೀನಿ. ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಹಾಕೊಂತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಈಗ ಆನಿಯನ್ ಫ್ರೈ ಆಗಿದೆ. ಅದಕ್ಕೆ ಈಗ ಹಚ್ಚಿಟ್ಕೊಂಡಿರುವಂತ ಬದನೆಕಾಯಿ ಹಾಕೋಣ. ಬದನೆಕಾಯಿ ನಾವು ಕಟ್ ಮಾಡೋ ಇರ್ತೀವಲ್ಲ, ನೀರಿಗೆ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಇಲ್ಲ ಅಂದ್ರೆ ಅರಿಶಿನ ಪುಡಿ ಹಾಕಬೇಕು. ಬದನೆಕಾಯಿ ಕಹಿ ಬರೋದಿಲ್ಲ ಮತ್ತೆ ಬ್ಲಾಕ್ ಆಗೋದಿಲ್ಲ. ಇದ್ರ ಜೊತೆಗೆ ಟೊಮೆಟೊ ಹಾಕ್ತೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕೋಣ. ಈಗ ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಲಿ, ಆ ರುಬ್ಬಿರೋದೆಲ್ಲ. ಬದನೆಕಾಯಿ ತುಂಬಾ ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪೌಡರ್, ಇದು ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪೌಡರ್, ಈಗ ಇದಕ್ಕೆ ಬೇಯಿಸಿರುವಂತ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ನಾನು ಕಡಲೆಕಾಳು ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೆ, ಹಾಗೆ ಉಪ್ಪು ನೋಡ್ಕೊಂಡು ಹಾಕೋಣ.
ಪಲ್ಯ ರೆಡಿ ಆಗಿದೆ. ಬದನೆಕಾಯಿ ಪಲ್ಯ ಅಥವಾ ಗ್ರೇವಿ. ಇದನ್ನ ಬಿಸಿ ಬಿಸಿ ದೋಸೆ ಜೊತೆ ಸರ್ವ್ ಮಾಡ್ತೀನಿ. ನಾನೀಗ ನೀರ್ ದೋಸೆಗೆ ಅಕ್ಕಿ ಹಿಟ್ಟು ತಗೊಂತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತೆ ಉಪ್ಪು ಹಾಕ್ಬಿಟ್ಟು ಈಗ ನೀರ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ತೆಳ್ಳುಗೆ. ನೀರ್ ದೋಸೆ ಅದಕ್ಕೆ ನಾವು ಕಲಸ್ಕೋಬೇಕು. ಇದು ನೀರ್ ದೋಸೆ ಮಾಡೋದು ತುಂಬಾ ಈಸಿ. ನಾವು ನೈಟು ಅಕ್ಕಿ ಎಲ್ಲ ನೆನಿಟ್ಟು ರುಬ್ಬಿಟ್ಟು ಮಾಡೋದಕ್ಕಿಂತ ಈ ಅಕ್ಕಿ ಹಿಟ್ಟು ಇದ್ಬಿಟ್ರೆ ಈ ತರ ಆರಾಮಾಗಿ ನಾವು ಮಾಡ್ಕೋಬಹುದು ಈಸಿಯಾಗಿ. ಅರ್ಜೆಂಟ್ ಇದ್ದಾಗ ಒಂದು ಪಲ್ಯನೋ ಅಥವಾ ಚಟ್ನಿ ಜೊತೆಗೆ ಇದನ್ನ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾಗಿ, ಮತ್ತೆ ಈಸಿನೂ ಕೂಡ. ಇದು ಸ್ವಲ್ಪ ಗಟ್ಟಿ ಇದೆ. ಇನ್ನು ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ. ನೀರ್ ಹಾಕೊಂಡು ಮತ್ತೆ ಕಲಸ್ಕೊಂತ ಇದ್ದೀನಿ. ಅದಕ್ಕೆ ಇರ್ಬೇಕಿದು. ಇಷ್ಟ ನೀರಾಗಿದ್ರೆ ಸಾಕು. ತೋರಿಸ್ತೀನಿ ಅವಾಗ. ತವಾಗೆಲ್ಲ ಎಣ್ಣೆ ಹಚ್ಕೋಬೇಕು. ಈಗ ಹೆಂಚ್ ಕಾದಿದೆ, ದೋಸೆ ಹಾಕೋಣ. ಇಲ್ಲಿ ಚಿಕ್ಕದಾಗ್ತಾ ಇದೆ, ಅದಕ್ಕೆ ನಾನು ಚಾಪರ್ ಬೋರ್ಡ್ ಅನ್ನ ಇಡ್ತಾ ಇದ್ದೀನಿ. ಬಿಸಿ ಬಿಸಿ ನೀರ್ ದೋಸೆ ರೆಡಿ ಆಗಿದೆ. ಬದನೆಕಾಯಿ ಗ್ರೇವಿ ಅಥವಾ ಬದನೆಕಾಯಿ ಪಲ್ಯ ಜೊತೆ ಬಿಸಿ ಬಿಸಿ ನೀರ್ ದೋಸೆ.
ಬಿಸಿ ಬಿಸಿ ನೀರ್ ದೋಸೆ ರೆಡಿ ಆಗಿದೆ. ನೀರ್ ದೋಸೆ ಮತ್ತೆ ಬದನೆಕಾಯಿ ಪಲ್ಯ ಅಥವಾ ಗ್ರೇವಿ ತುಂಬಾನೇ ಚೆನ್ನಾಗಿದೆ. ತುಂಬಾ ರುಚಿಯಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.